ರಾಜ್ಯೋತ್ಸವ ಹಬ್ಬದ ಅಂಗವಾಗಿ ಹೊಸಕೋಟೆ ತಾಲೂಕಿನ ಕೊರಳೂರು ಗ್ರಾಮದಲ್ಲಿ ಕೊರಳೂರು ಹಬ್ಬ ಎಂಬ 3 ದಿನಗಳ ಕಾಲ ಹಮ್ಮಿಕೊಂಡಿದ್ದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕೊನೆಯ ದಿನ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಗ್ರಾಮಸ್ಥರಿಗೆ ಮನರಂಜನೆ ನೀಡುವ ಸಲುವಾಗಿ ತುಮಕೂರಿನ ಖ್ಯಾತ ವಾದ್ಯಗೋಷ್ಠಿ ಜ್ಯೋತಿ ಮೆಲೋಡಿಯಸ್ ಅವರ ತಂಡದಿಂದ ಅದ್ದೂರಿ ಡ್ಯಾನ್ಸ್ ಕಾರ್ಯಕ್ರಮ, ಗೀತಗಾಯನ, ಹಾಡುಗಾರಿಕೆ ಸೇರಿದಂತೆ ಮಕ್ಕಳಿಂದ ಭರತನಾಟ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹಾಗೂ ಗ್ರಾಮದ ಮುಖಂಡರಿಗೆ ಸನ್ಮಾನ ಸಮಾರಂಭ. ನಂತರ ಕಾರ್ಯಕ್ರಮಕ್ಕೆ ಸಾಥ್ ನೀಡಿದ ಗ್ರಾಮದ ಎಲ್ಲ ಯುವಕರನ್ನ ವೇದಿಕೆ ಮೇಲೆ ಕರೆದು ಹಾರ ಹಾಕಿ ನೆನಪಿನ ಕಾಣಿಕೆ ನೀಡುವ ಮುಖಾಂತರ ಎಲ್ಲರನ್ನ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರಾದ ಕೊರಳೂರು ಎಂ ನಾರಾಯಣಸ್ವಾಮಿ, ಬಿಎಂಆರ್ಡಿ ಮಾಜಿ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಂಕರೇಗೌಡ, ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್, ಯುವ ಮುಖಂಡ ಶ್ರೀನಾಥ್, ರಮೇಶ್, ಫೈನಾನ್ಸ್ ಅಪ್ಪಿ, ಶಿವಕುಮಾರ್, ಶ್ರೀನಿವಾಸ್, ನಿತೀಶ್ ಗೌಡ ಸೇರಿದಂತೆ ಅನೇಕ ಮುಖಂಡರು, ಯುವಕರು ಹಾಜರಿದ್ದರು. ಹೊಸಕೋಟೆ ತಾಲೂಕಿನ ಸಮತ್ನಳ್ಳಿ ಗ್ರಾಮ ಪಂಚಾಯಿತಿಯ ಸೇರಿರ್ತಕ್ಕಂಥ ಕೊರಳೂರಿನಲ್ಲಿ ಊರಿನ ಹಬ್ಬ ಈ ಥರ ಕನ್ನಡ ರಾಜ್ಯೋತ್ಸವ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಹಾಗೂ ನಮ್ಮ ಬೆಳಗ್ಗೆ 10 ಗಂಟೆಗೆ ಧ್ವಜಾರೋಹಣ ಮಾಡಿದ್ದೀವಿ. 11 ಗಂಟೆಗೆ ಬೈಕ್ ರ್ಯಾಲಿ, ಸುಮಾರು ಒಂದು 200 ಬೈಕ್ ರ್ಯಾಲಿ ಮಾಡಿಸಿ ಮಧ್ಯಾಹ್ನ 1 ಗಂಟೆಗೆ ಎಲ್ಲರಿಗೂ ಒಂದು 2000-3000 ಜನಕ್ಕೆ ಊಟ ವ್ಯವಸ್ಥೆ ಮಾಡಿದ್ದೀವಿ. ಹಾಗೂ ಈಗ ಸಂಜೆ 4 ಗಂಟೆಗೆ ಎಲ್ಲ ರಂಗೋಲಿ ಸ್ಪರ್ಧೆ ಹಾಗೂ ಈಗ 7:30ಗೆ ಎಲ್ಲ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ತಾರೆ. ನಾಳೆ ಸೋಮವಾರ 7 ಗಂಟೆಗೆ ಜ್ಯೋತಿ ಮೆಲೋಡಿಸ್ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಒಂದು ಆಚರಣೆ ಮಾಡ್ತಾ ಇದ್ದೀವಿ. ಹಾಗೂ ಊರಿನ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರುಗಳು ಅವರೆಲ್ಲ ತುಂಬ ಶ್ರಮಪಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಹಾಗೂ ನಮ್ಮ ಊರಿನ ಎಲ್ಲ ಗ್ರಾಮಸ್ಥರಿಗೂ ಅಭಿನಂದನೆ ಸಲ್ಲಿಸ್ತಾ ನಾಡ ಹಬ್ಬ ಅಂತ ಆಚರಣೆ ಮಾಡ್ತಾ ಇರೋದು. ಸುಮಾರು 5,000 ಜನ ಇದ್ದಾರೆ. ಅದರಲ್ಲಿ 50% ಕನ್ನಡಿಗರು, 50% ಎಲ್ಲ ಕ್ಯಾಸ್ಟು, ಎಲ್ಲ ಜನಾಂಗ ಇದ್ದಾರೆ. ಕನ್ನಡ ಹಬ್ಬ ನಾವು ಎಲ್ಲರಿಗೂ ಕನ್ನಡ ಕಲಿಸಬೇಕು ಅಂದ್ಬಿಟ್ಟು ನಾವು ಈ ಹಬ್ಬವನ್ನು ಪ್ರತಿ ವರ್ಷ ಮಾಡಿಸ್ತಾ ಇದ್ದೀನಿ. ಎಲ್ಲ ಸೇರಿ ಮಾಡ್ತಾ ಇದ್ದೀವಿ. ಈಗ ಎಲ್ಲರಿಗೂ ಈ ಕನ್ನಡ ಕಲೀರಿ, ಕನ್ನಡ ನಾವು ಉಳಿಸಿ ಅಂದ್ಬಿಟ್ಟು ನಾನು ಈ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.